ಅರ್ಥವಿದೆ. ಇಂದಿನಿಂದ ಪಾಂಚಾಲೆ ಪಂಚವಲ್ಲಭೆ. ಯಾರಿಗೂ ಆ ಹೆಸರಿಲ್ಲ. 7 ಜನರನ್ನು ಮದುವೆಯಾದ ಜಟಿಲೆಗೂ ಸಪ್ತವಲ್ಲಭೆ ಎನ್ನುವ ಹೆಸರಿಲ್ಲ. 10 ಜನ ಪ್ರಚೇತಸರನ್ನು ಮದುವೆಯಾದಂಥ ಮಾರೀಷೆಗೂ ದಶವಲ್ಲಭೆ ಎನ್ನುವಂಥ ಹೆಸರಿಲ್ಲ. ಪಂಚವಲ್ಲಭೆ ಅಂತ ಹೇಳಿಸಿಕೊಂಡವಳು ನಾನು. ಇವತ್ತು ನಿನ್ನೊಬ್ಬನನ್ನು ಉಳಿದು ನೀ ನನ್ನಿಂದ ದೂರವಾಗಿ ಚತುರ್ವಲ್ಲಭೆಯಾಗಿ ಬದುಕಬೇಕೇನೋ ನಾನು. ಬೇಡ ಭೀಮಸೇನ, ನನಗೊಂದು ಉಪಕಾರವನ್ನು ಮಾಡು. ಇದೋ ಈ ನನ್ನ ಕೈಗಳನ್ನು ನೋಡು. ನಿನ್ನ ಪಾದ ಸೇವೆಯನ್ನು ಮಾಡಿ ನಾನು ಸಂತೃಪ್ತಿಯನ್ನು ಹೊಂದಬೇಕಾಗಿತ್ತು. ಆದರೆ ಇದೇ ಕೈಗಳಿಂದ ಗಂಧ ಚಂದನಾದಿಗಳನ್ನು, ಆ ಕೊರಡನ್ನು ಅರೆದು ಅರೆದು ನನ್ನ ಕೈಗಳಲ್ಲಿ ಎದ್ದಿರುವಂಥ ಬೊಬ್ಬೆಗಳನ್ನಾದರೂ ಒಮ್ಮೆ ನೋಡು ಭೀಮಸೇನ, ನೋಡು. ಯಾವ ನಿನ್ನ ಕೈಗಳಿಂದ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದೆಯೋ ಅದೇ ಕೈಗಳಿಂದ ಮಾನವತಿಯಾಗಿ ಪ್ರಾಣ ಬಿಡು ಎನ್ನುವ ಹಾಗೆ ಒಂದು ತೊಟ್ಟು ವಿಷವನ್ನಾದರೂ ಕೊಡು ಭೀಮಸೇನ, ಒಂದು ತೊಟ್ಟು ವಿಷವನ್ನಾದರೂ ಕೊಡು ಭೀಮ, ವಿಷವನ್ನಾದರೂ ಭೀಮ. ಮನ ಮರುಗುತ್ತೈದೆ ಕಂಬನಿದು ಕರೆವನ ವನಜಲು ಕಂಬನಿದು ಕರೆದನ ವನಜಲೋಚನೆಯ ತರುಣಿಯಳ ಕಣ್ಣೀರನು ಒರೆಸಿ, ತರುಣಿಯಳ ಕಣ್ಣೀರ ಒರೆಸಿ ಮೊಗವನು ತನ್ನ ನಿನ್ನನ್ನು ಆಧರಿಸಿ ಆಲಂಗಿಸಿ ಹಿಡಿದಿದ್ದೇನೆ. ನಿನ್ನ ಕುರುಳ
ಅಜ್ಞಾತವಾಸವಾಗಲಿ ದುಃಖವಾಗಲಿ ಎಲ್ಲವನ್ನು ಹಂಚಿಕೊಂಡ ಧರ್ಮಪತ್ನಿ ನೀನು ಮಾತ್ರ. ಅಳಬೇಡ, ನಿನ್ನ ಅಳಬೇಡ. ಅಳಬೇಕಾದಂತ ಅನಿವಾರ್ಯತೆ ಇಲ್ಲ. ಇಲ್ಲಿಯವರೆಗೆ ನಾನು ಸುಮ್ಮನಿದ್ದದ್ದು ನನಗೆ ಸಾಮರ್ಥ್ಯ ಇಲ್ಲದೆ ಅಲ್ಲ. ಅಣ್ಣ ಧರ್ಮರಾಯನ ಧರ್ಮ, ಅವನ ಧರ್ಮದ ಬಂಧನ, ಅವನ ಧರ್ಮದಿಂದ ಪಾಂಡವರು, ಅದರಲ್ಲಿ ಭೀಮಸೇನನೇ ಮುಂದಾದ ಎನ್ನುವ ಹಾಗೆ ದೇವತೆಗಳು ಕೋಪಗೊಂಡರೆ ಬಸಿರ ಬಗಿವೇನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ಅರಿತರಾದರೆ ಕೌರವ ವ್ರಜವ ಕುಸುರಿದ ಅಡಿವೆನು ಭೀಮ ಕಷ್ಟವ ನಸಗಿದ ಆ ಎಂದರಾದಡೆ ಮುಸುಡ ನಮರಾತ್ರಿಯಲ್ಲಿ ತೇವೆನು ದೇವ ಸಂತತಿಯ ದೇವತೆಗಳ ಮುಸುಡನ್ನು ಅಮರಾತ್ರಿಯಲ್ಲಿ ತೇಯ್ತೇನೆ. ಯಾರು ಕೇಳಲಿಕ್ಕೆ ಬರುವವರು? ನಾಳಿನ ದಿವಸ ನೀನು ಅಣ್ಣ ಅಲ್ಲ ಅಂತ ಅರ್ಜುನನ ಕೊಲಸಾದೆಯವರು ಹೇಳಿ, ನನಗೆ ಬೇಡ ಅಂತ ತಮ್ಮಂದಿರು. ನೀನು ತಮ್ಮ ಅಲ್ಲ ಅಂತ ಧರ್ಮರಾಯ ಹೇಳಿ, ಅವನಂತ ಅಣ್ಣ ಬೇಡ ಬೇಡ, ನಮ್ಮ ದೇವರು ಕೃಷ್ಣ ಬಂದು ನೀನು ಮಾಡಿದ ತಪ್ಪು ಅಂತ ಹೇಳಿ ಪಾಪ ಎಲ್ಲ ತಲೆಯ ಮೇಲೆ ಹೊತ್ತುಕೊಂಡೇನು. ನಿನಗೆ ಬೇಕಾಗಿ 3 ಲೋಕವನ್ನು ಎದುರು ಹಾಕಿಕೊಂಡೇನು. ನಿನ್ನ ಮಾನ ರಕ್ಷಣೆಯಲ್ಲಿ ಹಿಂದೆ ಬೀಳಲಿಕ್ಕಿಲ್ಲ, ನಿನಗೆ ಬೇಕಾಗಿ ಪ್ರಪಂಚಕ್ಕೆ ಎದುರುಗೊಂಡೆ. ಸಾಕು ಸ್ವಾಮಿ, ಇಷ್ಟೆಲ್ಲ ನನ್ನ ಮೇಲಿನ ಪ್ರೀತಿ ಕಾರಣವಾಗಿಯೇ ಇಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಿ ಅನ್ನೋದು ನನಗೆ ಅರ್ಥವಾಗುತ್ತದೆ. ಆದರೆ ದುಡುಕಿನಿಂದ ಕಾರ್ಯವನ್ನು ಮಾಡುವುದಕ್ಕಿಂತ ಸಹನೆಯಿಂದ ತಾಳ್ಮೆ
ಹಾಗೂ ಬುದ್ಧಿವಂತಿಕೆಯಿಂದ ಕಾರ್ಯವನ್ನು ಸಾಧಿಸಿದ್ದು ಒಳಿತು ತಾನೆ. ಹಾ. ಅವಸರದಲ್ಲಿ ನಾವು ದುಡುಕಿದರೆ ಅಜ್ಞಾತ ಜ್ಞಾತವಾದೀತು. ಹೌದು. ಹಾಗಾದ್ರೆ ಏನಾದ್ರೂ ಉಪಾಯಾಂತರದಿಂದ ಕೀಚಕವಧೆಯನ್ನು ರೂಪಿಸುವುದು ಒಳಿತಲ್ವೇ ಹೇಳಿ. ಆ ಶೋಕ ನಿನಗೆ. ಹಾ ತರುಣಿ ಬಿಡು ಶೋಕವ. ಹಾ. ಮೃಗರಾಜ ವನಿತೆ ಹೌದು. ಕೇಸರಿ ಅಂತಿರುವ ನನ್ನ ಹಾ. ಅಥವಾ ಹಾ ಪಾಂಡವರೇ ಕೇಸರಿ. ಯಾಕೆ? ಪಂಚಾಸ್ಯ ಅಂತ ಹೆಸರು. ಹೌದು. 5 ಮುಖ ಹಾ. ಅಲ್ವಾ? ಹಾ 4 ಕಾಲು, ಕೈ ಹಾಗೂ ಕಾಲು, 1 ಮುಖ ಸೇರಿ 5 ಮುಖ ಕೇಸರಿಗೆ. ಪಾಂಡವರು ಅಂದ್ರೆ 5 ಮುಖದ ಪಂಚಾಸ್ಯ. ಅವರ ಹೆಂಡತಿ ಸಿಂಹಿಣಿಯೇ. ಸಿಂಹಿಣಿ. ನಿನ್ನದು ಒಂದು ಗುಳ್ಳೆ ನರಿಯಂತಿರುವ ಅವಕಣಕ್ಕಿದ್ದಾನೆ ಅಂತಾದ್ರೆ ಅವನಿಗೆ ಶಾಸ್ತಿ ಮಾಡುವುದಕ್ಕೆ ಎಷ್ಟು ಹೊತ್ತು ಹೇಳು. ಹಾಗಾಗಿ ಅವನನ್ನು ನಾವು ಅಜ್ಞಾತದಲ್ಲಿ ಜ್ಞಾತರಾಗದೇ ಇದ್ದ ಹಾಗೆ ಕೊಲ್ಲಬೇಕು ಅಂತಾದ್ರೆ ಏನಾದ್ರೂ ಉಪಾಯ ಮಾಡುದು ಒಳಿತಲ್ವಾ? ಇಷ್ಟು ದಿವಸ ಇಷ್ಟು ಹೊತ್ತು ಹೀಗೆ ನಡೆದಿದೆ. ಇನ್ನೊಂದು ಈ ಉಳಿದ ದಿವಸಗಳನ್ನು ನಾವು ಜಾಣತನದಲ್ಲೇ ಬದುಕಬೇಕಾ ಬೇಡುವ? ಒಂದು ಕೆಲಸ ಮಾಡ್ತೀಯ? ಏನ್ ಮಾಡಬೇಕು? ತೆರಳಿ ನೀನ ಇಲ್ಲಿಗೆ ತೆರಳಿ ನೀನ ನೆಡೆಗೆ ನಾಟಕದ ಮಂದಿರಕ್ಕೆ ಬಾ. ನಾಟ್ಯ ಶಾಲೆಗೆ ಬರಬೇಕು. ಓರ್ವರರಿಯದಂದದೊಳೈದಿ ಕಳನ ಬಸಿರೋ ಬಗಿವೆ ಕಳನ ಬಸಿರೋ ಬಗಿವೆ ನಡೆಯುವುದನು ರಮಣಿಯೇ ಬಿಡು ಶೋಕ. ಕೇಳಿದಾಗಾಯ್ತು ನೀವು. ನಾನು ಇಷ್ಟು ಹೊತ್ತು ಹೇಳಿದ್ದೆ ಅವನ ಉಪಟಾಳ ಅಂತ. ಈಗ ಈ ಗಂಡನೇ ಅವನ ಹತ್ರ ಹೋಗುತ್ತೆ ಹೇಳುದು. ಇಡೀ ರಾತ್ರಿ ಕೇಳಿ ಹೇಳುವುದಲ್ಲ ಅದು. ಮತ್ತೆ
ಇಡೀ ರಾತ್ರಿ ಕೇಳಿದ ರಾಮಾಯಣವನ್ನು ಮರುದಿವಸ 4 ದಿನ ರಾಮನೇ ಇಲ್ಲ ಅಂತ ಆಗುವಾಗ ಇವನಿಗೆ ತಲೆ ವಿಷಯ ಆಗುದು. ಹಾಗಾಗುದು. ಹೌದೌದು. ಕೆಲವರು ರಾಮನೇ ಇಲ್ಲ ಅಂತ ಹೇಳುವಾಗ ಹೌದು ಅಂತ ಇವನಿಗೆ ಕಾಣುದು. ಕೆಲವರು ಮಂಡೆ ಹಾಳು ಮಾಡುವುದಕ್ಕೆ ಮಾತಾಡುವವರಿದ್ದಾರೆ. ಹಾಗಾಗಿ ತಲೆ ವಿಷಯ ಆಗುದು. ಅಲ್ಲ, ಈಗ ಮತ್ತೆ ಕೀಚಕನ ಮನೆಗೆ ನಾನು